ಸರ್, ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವಂತಹ ಷಡ್ಯಂತ್ರದಲ್ಲಿ ತಮಿಳುನಾಡಿನ ಎಂಪಿ ಸಸಿಕಾಂತ್ ಸೆಂಥಿಲ್ ಅವರ ನೇರ ಆರೋಪ ಇದೆ ಅಂತ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಅವರೊಂದು ಆರೋಪವನ್ನು ಮಾಡಿದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಂಪಿ ಅವರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಯಾವ ವಿಚಾರಕ್ಕೆ ಏನು ಅಂತ ಹೇಳೋಣ ಸರ್. ಇವತ್ತು ಕೋರ್ಟ್ಗೆ ಹಾಜರಾಗಿದ್ರಿ, ಶಾಸಕರ ವಿರುದ್ಧ ಏನು ಒಂದು ಕೇಸನ್ನು ಕೊಟ್ಟಿರಿ ಸರ್? ಹಾಜರಾಗಿಲ್ಲ. ಇವತ್ತು ಅವ್ರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಥರ ಬೇಸ್ಲೆಸ್ ಅಲಿಗೇಷನ್ ಮಾಡುವುದು, ಇನ್ನೊಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಮೇಲೆ ಯಾವುದೇ ಆಧಾರ ಇಲ್ಲದೆ ಸುಮ್ಮನೆ ಕತೆಗಳು ಬಂದು ಅದು ಸೆನ್ಸಿಟಿವೈಸ್ ಮಾಡಿ ನನ್ನನ್ನು ಕಮ್ಯುನಲ್ ಟಿಂಜಿ ಕೊಟ್ಟು ಮಾತಾಡುವುದು, ಇದು ಭಾಳ ವರ್ಸ್ಟ್ ಥಿಂಗ್. ಇಟ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ಅನದರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ಇದು ಮಾಡಿರೋದು ತಪ್ಪು. ನನ್ನ ರೈಟ್ ಇದೆ, ನನ್ನ ಮೇಲೆ ಡಿಫಮೇಷನ್ ಮಾಡಿದರೆ ಅದನ್ನು ನಾನು ಇವತ್ತು ಎಕ್ಸಸೈಸ್ ಮಾಡಿದೆ. ಧರ್ಮಸ್ಥಳದಲ್ಲಿ ಏನು ಆರೋಪ ಮಾಡ್ತಾ ಇದ್ದಾರೆ, ಆ ಆರೋಪಿಗಳು ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಒಂದು ಬುರುಡೆಯನ್ನು ಕೊಟ್ಟಿದ್ದು ಇದೇ ಸಸಿಕಾಂತ್ ಸೆಂಥಿಲ್ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ರು. ಅಂದರೆ ಅವರ ಪ್ರಕಾರ ನಾನು ತಲೆ ಬುರುಡೆ ಇಟ್ಕೊಂಡೆ ನಾನು ಇಡೀ ಓಡಾಡ್ತಾ ಪಾರ್ಲಿಮೆಂಟ್ಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಅವ್ರದ್ದು ಇಂಟ್ರೆಸ್ಟ್ ಇದೆ. ಅಂದರೆ ಅದಕ್ಕೆ ಒಂದು ಸುಳ್ಳು ಹೇಳಿದರೆ ಕೂಡ ಅದರಲ್ಲಿ ಸ್ವಲ್ಪ ಯಾವುದಾದ್ರೂ ಒಂದು ಇದಿರಬೇಕು, ಹಾಫ್ ಟ್ರೂತ್ ಇರಬೇಕು. ಈ ತಲೆ ಬುರುಡೆ ತಂದು ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೊಟ್ಟಾರೆ ಅಂತ ಹೇಳಿದಾಗ ಇದೆಲ್ಲ ಒಡೆದೋಗ್ತದಲ್ಲ ಅಲ್ಲೇ. ಮತ್ತೆ ನಾನು ಕ್ರಿಶ್ಚಿಯನ್, ನಾನು ಕ್ರಿಪ್ಟೋ ಕ್ರಿಶ್ಚಿಯನ್, ಏನೇನೋ ಕಥೆಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ನಿಲ್ಲಿಸಬೇಕು. ಸಮಸ್ಯೆ ಏನಂದ್ರೆ ಯಾರೋ ABCD ವ್ಯಕ್ತಿ ಮಾಡಿದ್ರೆ ಪರವಾಗಿಲ್ಲ, ಬಟ್ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಮಾಡ್ತಾ ಇರೋದು ಅದು ಬಿಲ್ಡಪ್ ಆಗಿ ಹೋಗ್ತದೆ. ಅದನ್ನು ನಿಲ್ಲಿಸಬೇಕಾದ ಕರ್ತವ್ಯ ನನಗಿದೆ. ಸರ್, ತಾವು ಕೂಡ 10 ವರ್ಷ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರಿ, ಬಳ್ಳಾರಿಗೂ ಕೂಡ DC ಆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಎಂಟ್ರಿ, ಅವರ ಎಕ್ಸಿಟ್, ಈ ಒಂದು ರೈವಲ್ರಿ ಏನಾದ್ರು ಇತ್ತ ಸರ್ ಅವ್ರಿಗೆ? ನಿಮ್ಮ ಅವ್ರ ಕೇಸ್ ಎಲ್ಲ ನಾನು ಎನ್ಕ್ವೈರಿಗೆ ಅಸಿಸ್ಟ್ ಮಾಡಿರೋ ನಾನು. ಬಹುಶಃ ಅದು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಇಡೀ ಕರ್ನಾಟಕಕ್ಕೆ ಕೆಟ್ಟ ಹೆಸರು ತಂದಿರುವ ವ್ಯಕ್ತಿ ಅವರು. ಕರ್ನಾಟಕ ಸಂಪತ್ತನ್ನು ಲೂಟಿ ಹೊಡೆದು 7 ವರ್ಷ ಜೈಲು ಹೋಗಿರೋರು. ಅವರ ಮಾತಿಗೆ ನಾನು ಏನು ಪ್ರತಿಕ್ರಿಯೆ ಕೊಡಲಿ ಸರ್? ಈಗ ಶಾಸಕರ ವಿರುದ್ಧ ಆಯಿತು, ಈಗ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಅವ್ರ ವಿರುದ್ಧ ಏನಾದ್ರು ದೂರು ಕೊಡುವಂಥ ಕೆಲಸ ಏನು ಮಾಡ್ತೀವಿ? ಇಲ್ಲ, ಖಂಡಿತ ಈಗ ಇದನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾವು ನಮಗೆ ಬೇರೆ ದಾರಿ ಇಲ್ಲ. ಥ್ಯಾಂಕ್ ಯು ಸರ್. ಇವಿಷ್ಟು ಸಂಸದರಾಗಿರುವಂತಹ ಸೆಂಥಿಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.